ಇನ್ನು ಮಡೆನೂರು ಮನುಗೆ ಕಂಟಕವಾಗ್ತಿದೆ ರೇಪ್ ಕೇಸ್. ಶಿಕಾರಿಪುರ, ಬೆಂಗಳೂರು ಸೇರಿ 2 ಕಡೆ ಮಹಜರು ಪ್ರಕ್ರಿಯೆಗಳು ಸಾಗುವಂತದ್ದು. ನಟಿ ಕೊಟ್ಟ ದೂರಿನ ಮೇರೆಗೆ ಮಹಜರು ಪ್ರಕ್ರಿಯೆ ಆಗ್ತಿದೆ. ರೇಪ್ ಕಂಟಕದಿಂದ ಹೊರಬರದೆ ಕಷ್ಟ, ಈಗ ಅದರಿಂದ ಆಚೆ ಬರೋದೇ ಕಷ್ಟ ನೋಡಿ. ಅರೆಸ್ಟ್ ಆದ ನಂತರ ಸಂಪೂರ್ಣ ಮಂಕಾಗಿರುವ ಮಡೆನೂರು ಮನು ಇನ್ನು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಸಾಗುತ್ತೆ. ಶಿಕಾರಿಪುರ ನಂತರ ಬೆಂಗಳೂರಿನ ನಾಗರಬಾವಿಯಲ್ಲೂ ಕೂಡ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ನಾಗರಬಾವಿಯ ಮನೆಯಲ್ಲೂ ಕೂಡ ಮಹಜರನ್ನ ಮಾಡಲಿದ್ದಾರೆ ಪೊಲೀಸರು. ಎಸಿಪಿ ಬಸವರಾಜ ತೇಲಿ ನೇತೃತ್ವದಲ್ಲಿ ನಡೀತಾ ಇದೆ ಇವೆಲ್ಲ ವಿಚಾರಣೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಕಂಟಕ ಆಗಿದೆ ಮಡೆನೂರು ಮನುಗೆ ಅತ್ಯಾಚಾರದ ಪ್ರಕರಣ. ಸದ್ಯ ಶಿಕಾರಿಪುರದ ಲಾಡ್ಜ್ ನಲ್ಲಿ ಮಹಜರು ಪ್ರಕ್ರಿಯೆ ಅಂತ್ಯ ಆಗಿದೆ. ಇನ್ನು ನಟಿ ಅಂದ್ರೆ ಯಾರು ಸಂತ್ರಸ್ತೆ ಇದ್ದಾರಲ್ಲ, ಇವರು ದೂರು ಕೊಟ್ಟಿರುವಂತ ಅನ್ವಯ ಮತ್ತೊಂದಿಷ್ಟು ಸಮಸ್ಯೆಗಳಿದೇನು. ಬೆಂಗಳೂರಿನ ನಾಗರಬಾವಿಯಲ್ಲಿ ಅಂದ್ರೆ ಅವರು ಮನೆ ಮಾಡ್ಕೊಂಡಿದ್ರು, ಅಲ್ಲಿ ರೂಮ್ ಇತ್ತು. ಆ ನಿಟ್ಟಿನಲ್ಲಿ ಮನುನೇ ರೂಮ್ ಮಾಡಿಕೊಟ್ಟಿದ್ದ, ಮನೆಯಲ್ಲಿ ವಾಸವಾಗಿದ್ವಿ ಅನ್ನೋದಾಗಿ ಸ್ವತಃ ಸಂತ್ರಸ್ತೆಯ ಮಾತುಗಳಿವೆಲ್ಲ. ಸಂತ್ರಸ್ತೆ ಕೊಟ್ಟಿರುವಂತ ಕಂಪ್ಲೇಂಟು FIR ಅಲ್ಲಿ ಉಲ್ಲೇಖ ಆಗಿರೋ ವಿಚಾರದಲ್ಲೇನೆ ಈ ಶಿಕಾರಿಪುರದಲ್ಲಿ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ಈಗ ಎಲ್ಲಾ ರೀತಿಯಾದಂತ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಮತ್ತೆ ಬೆಂಗಳೂರಿನಲ್ಲೂ ಕೂಡ 2 ಕಡೆ ಮಹಜರು ಪ್ರಕ್ರಿಯೆ ಆಗುತ್ತೆ. ಆ ನಿಟ್ಟಿನಲ್ಲೇ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಮತ್ತೆ ಬೆಂಗಳೂರಿನಲ್ಲಿ 2 ಕಡೆ ಮಹಜರು ಪ್ರಕ್ರಿಯೆ. ಅಂದ್ರೆ ದೃಶ್ಯಾವಳಿಗಳು ರೀಲ್ಸ್ ನೋಡ್ತಿದ್ದೀವಲ್ಲ ನಾವು, ಅವ್ರು ಯಾವ ಮನೆಯಲ್ಲಿದ್ರು, ನಾಗರಬಾವಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ, ಅಲ್ಲಿ ಎಷ್ಟು ಟೈಮಿಂದ ಇದ್ರು, ಮನೆ ಬಾಡಿಗೆ ಯಾರ ಹೆಸರಲ್ಲಿದೆ, ಎಷ್ಟು ಟೈಮಿಂದ ಇದ್ದಾರೆ ಅಂತ ಅನ್ನೋದು ಮಾಹಿತಿ ಸಿಗುತ್ತೆ. ಜೊತೆಯಲ್ಲಿ ಮನೆ ಓನರ್ಸ್ ಇರ್ಬೋದು, ಅಲ್ಲಿ ಅವ್ರು ಎಷ್ಟು ಟೈಮಿಂದ ವಾಸ ಇದ್ರು, ಹೀಗೆ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈ ನಿಟ್ಟಿನಲ್ಲೇ ಮತ್ತೆ ಬೆಂಗಳೂರಿಂದ ನಾಗರಬಾವಿ ಮನೆಯಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಸಾಗುತ್ತೆ. ಒಂದು ಕಡೆ ಮಹಜರು ಪ್ರಕ್ರಿಯೆ ಆಯ್ತು ಅಂದ್ರೆ ಶಿಕಾರಿಪುರದ ಲಾಡ್ಜ್ ನಲ್ಲಿ, ಮಯೂರ ಲಾಡ್ಜ್, ಅಲ್ಲಿ ಅತ್ಯಾಚಾರ ನನ್ನ ಮೇಲೆ ಆಯ್ತು 2022ರಲ್ಲಿ ಅನ್ನುವಂತ ವಿಚಾರ. ಹಾಗಾಗಿ ಅಲ್ಲಿ ಮಹಜರು ಪ್ರಕ್ರಿಯೆ ಆದ್ಮೇಲೆ ಮತ್ತೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಇನ್ನು 3 ದಿನ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇರಲಿದ್ದಾರೆ. ಸದ್ಯ ಎಸಿಪಿ ಬಸವರಾಜ ತೇಲಿ ಇವರ ನೇತೃತ್ವದಲ್ಲಿ ಇವೆಲ್ಲ ತನಿಖೆ ಸಾಗ್ತಾ ಇದೆ. ಸಂತ್ರಸ್ತೆ ನಟಿ ಕೊಟ್ಟಂತಹ ದೂರಿನ ಮೇರೆಗೆ ಮಹಜರು ಪ್ರಕ್ರಿಯೆ ಅಂದ್ರೆ ಇಂತಿಂತ ಕಡೆ ಕರ್ಕೊಂಡು ಹೋಗಿದ್ದ, ಇಲ್ಲಿ ಇಂತಿಂತ ದುಷ್ಕೃತ್ಯವನ್ನ ಮಾಡಿದ್ದ. ಒಟ್ನಲ್ಲಿ ಈ ರೇಪ್ ಕೇಸ್ ಕಂಟಕದಿಂದ ಹೊರಬರೋದೇ ಕಷ್ಟ. ಯಾಕಂದ್ರೆ ಅತ್ಯಾಚಾರದ ಪ್ರಕರಣ, ವಿಡಿಯೋಗಳಿದೆ, ಆಡಿಯೋಗಳಿದೆ, ಬಲವಂತ ಮಾಡಿದ್ದಾನೆ, ನನಗೆ ಬಲವಂತವಾಗಿ ಮದ್ಯ ಸೇವಿಸಿ ಖಾಸಗಿ ವಿಡಿಯೋಗಳನ್ನ ಮಾಡಿಕೊಂಡಿದ್ದಾನೆ ಅನ್ನೋದಾಗಿ ಸ್ವತಃ ಈ ಸಂತ್ರಸ್ತೆನೇ ಕೊಟ್ಟಿರುವಂತ ಹೇಳಿಕೆಗಳು. ಆ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿರುವಂತ ಪ್ರಕರಣ ಇದು, ಸುಮ್ಮನೆ ಏನೇನೋ ಅಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ಮಡೆನೂರು ಮನು ಸದ್ಯ ಅತ್ಯಾಚಾರದ ಪ್ರಕರಣದ ಆರೋಪಿ. ಮೊದಲ ಬಾರಿಗೆ ಸಿನಿಮಾದ ಹೀರೋ ಆಗಿ ಕಟ್ಔಟ್ ಬಿದ್ದಿದೆ. ಆದ್ರೆ ಹೀರೋ ಮಾತ್ರ ಸದ್ಯ ಪೊಲೀಸರ ಜೊತೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿದ್ದಾರಲ್ಲ. ಯಾವ ರೀತಿಯಾಗಿ ಶಿಕಾರಿಪುರದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಯ್ತು, ಏನೆಲ್ಲ ಅಪ್ಡೇಟ್ಸ್ ಇದೆ ಅಜಯ್? ಖಂಡಿತ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಿಡಿ ಕಿಲಾಡಿ ಮಡೆನೂರು ಮನುನ ಈಗಾಗಲೇ ಚಿತ್ರದುರ್ಗಕ್ಕೆ ಅಂದ್ರೆ ಶಿಕಾರಿಪುರದಕ್ಕೆ ಅಲ್ಲಿ ಕರೆದೊಯ್ದು ಅಲ್ಲಿ ಸ್ಥಳ ಮಹಜರನ್ನ ಮಾಡುವಂತ ಕೆಲಸವನ್ನ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಅನ್ನಪೂರ್ಣೇಶ್ವರಿ ಪೊಲೀಸರು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಕಳೆದ 3 ವರ್ಷದ ಹಿಂದೆ 2022 ನವೆಂಬರ್ 29ರಲ್ಲಿ ಇವು ನನಗೆ ಖಾಸಗಿ ಒಂದು ರಾಜ್ಯಕ್ಕೆ ಕರೆದೊಯ್ದು ಅಲ್ಲಿ ಅತ್ಯಾಚಾರವನ್ನ ಮಾಡಿದ್ದ ಅಂತ ಹೇಳಿ ನೇರವಾಗಿ ಆರೋಪನ ಮಾಡಿದ್ದು. ಹೀಗಾಗಿ ಆಕೆ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಕೆಲವೊಂದಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ರು. ನೆನೆಯೂ ಕೂಡ ಆತರನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ನಂತರ 4 ದಿನಗಳ ಕಾಲ ನ್ಯಾಯಾಧೀಶರು ಕೂಡ ಕಸ್ಟಡಿಗೆ ಕೊಟ್ಟಿದ್ರು, ಪೊಲೀಸ್ ಕಸ್ಟಡಿ. ಹೀಗಾಗಿ ತನಿಖೆಯ ಅಸಲಿ ಒಂದು ತನಿಖೆಯನ್ನ ಇದೀಗ ಚುರುಕುಗೊಳಿಸಿರುವಂತ ಅನ್ನಪೂರ್ಣೇಶ್ವರಿ ಪೊಲೀಸರು ಇವತ್ತು ಬೆಳಗ್ಗೆ ನೇರವಾಗಿ ಆತನನ್ನ ಶಿಕಾರಿಪುರಕ್ಕೆ ಕರೆದೊಯ್ದು ಮಯೂರ ಅನ್ನೋ ಲಾಡ್ಜ್ ಏನಿದೆ ಆ ಒಂದು ಲಾಡ್ಜ್ಗೆ ಕರೆದೊಯ್ದು ಅಲ್ಲಿ ಸ್ಥಳ ಮಹಜರನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಆತರನ್ನ ಸ್ಥಳ ಮಹಜರನ್ನ ಮುಗಿಸಿದ ನಂತರ ಇವತ್ತು ಕೂಡ ವಾಪಸ್ ಬೆಂಗಳೂರಿಗೆ ಆತರನ್ನ ಕರ್ಕೊಂಡ್ಬಂದು ಮತ್ತೆ ವಿಚಾರಣೆಯನ್ನ ಮಾಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಏನು ಬಲವಂತವಾಗಿ ಮದ್ಯವನ್ನ ಕುಡಿಸಿ ಆ ಒಂದು ಸಂದರ್ಭದಲ್ಲೂ ಕೂಡ ರೇಪ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಆರೋಪಿಸಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಿ ಈಗಾಗಲೇ ಪ್ರೊಸೀಜರ್ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆನ್ನೆ ಕೂಡ ಆ ಸಂತ್ರಸ್ತೆಯನ್ನು ಕರೆಸಿ ಆಕೆಯಿಂದಲೂ ಕೂಡ ಸಾಕಷ್ಟು ದಾಖಲೆಗಳನ್ನ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಕೆಲವೊಂದಷ್ಟು ದಾಖಲೆಗಳು ಆರೋಪ ಮಾಡಿರುವಂತ ಪೂರಕವಾದಂತ ದಾಖಲೆಗಳು ಏನಿದೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಆ ಮಾಹಿತಿ ಆಧಾರದ ಮೇಲೆ ಕೂಡ ಇವತ್ತು ಪೊಲೀಸ್ ಠಾಣೆಗೆ ಅಂದ್ರೆ ನಿನ್ನೆ ಕೂಡ ಸಂತ್ರಸ್ತೆ ಠಾಣೆಗೆ ಹೋಗಿ ಅದಕ್ಕೆ ಬೇಕಾದಂತ ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಪೊಲೀಸರು ಈಗ ಸ್ಥಳ ಮಹಜರನ್ನ ಮಾಡಿ ಮತ್ತಷ್ಟು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಅಖಿಲೇಶ್. ಎಸ್, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.